ಇವತ್ತು ಕೂಡ ನನ್ನ ಜೊತೆ ಬಾಸ್ ಬರ್ತಾ ಇದ್ದಾನಂತ ನೋಡ್ತಾ ಇದ್ದೀರಾ. ಹೌದು, ನೆನ್ನೆ ಅವ್ರ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದು ಇನ್ನೂವರೆಗೂ ಬಂದಿಲ್ಲ. ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ಅವ್ನು ಕರ್ಕೊಂಬರ್ಬೇಕಾಯ್ತು. ನನಗೆ ಸುಸ್ತಾಗಿದೆ ಅಂತ ಕೆಲಸ ಮಾಡೋಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ಅವ್ನ ಜೋಶ್ ನೋಡಿ ನನಗೂ ಫುಲ್ ಜೋಶ್ ಬಂತು. ಬೇಗ ಬೇಗ ಕೆಲಸ ಮುಗಿಸೋಣ ಅಂತ. ಅದಕ್ಕೆ ಫಸ್ಟ್ ಟ್ರಿಪ್ಪಲ್ಲಿ ಸ್ವಲ್ಪ ಡಾಲ್ಡಾ ಬಾಕ್ಸು ಮತ್ತು ಪೇಪರ್ ಬಂಡಲ್ ಲೋಡ್ ಮಾಡ್ಕೊಂಡೆ. ಅಷ್ಟರೊಳಗೆ ನೋಡ್ರಿ, ಒಂದು ಕಡೆ ಕೂತ್ಕೊಳ್ಳಂದ್ರೆ ಕೂತ್ಕೊಳ್ಳಂಗಿಲ್ಲ ರೀ, ಎಲ್ಲಿ ಬೇಕೋ ಅಲ್ಲೇ ಓಡಾಡ್ತಾನೆ. ಒಂದು ಕಡೆ ಕೂತ್ಕೋಪ್ಪ ಅಂದ್ರೆ ಮ್ಯಾಗ ಹತ್ತಿದೆ ಕೆಳಗೆ ಹತ್ತಿದೆ ಮಾಡ್ತಾನೆ. ಹಾಗೆ ನಮ್ಮ ತಮ್ಮನ ಗಾಡಿಗೂ ಬುಕ್ ಬಂಡಲ್ ಒಂದು 40 ಬುಕ್ ಬಂಡಲ್ ಬಂದಿತ್ತು. ಅದನ್ನ ಲೋಡ್ ಮಾಡಾಕತ್ತೀವಿ ಇಬ್ಬರು ಕೂಡಿ. ಅದನ್ನ ಮುಗಿಸ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡಿಲ್ಲ. ಮತ್ತು ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಚೀಲ ಬಂದಿತ್ತು ಒಂದು 10, ಅದನ್ನ ಲೋಡ್ ಮಾಡಿದ್ವಿ. ಹುಬ್ಬಳ್ಳಿ ಒಳಗೆ ಯಾವಾಗಿಂದ ಮಳೆ ಹತ್ತೈತೆ ಅವಾಗಲಿಂದ ಏನರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಜಾಮೂನ್ ಬಾಕ್ಸ್ ನೋಡ್ರಿ ಯಾವ ಥರ ಆಗೈತಂತ. ಎಲ್ಲ ಗಾಡಿ ಲೋಡ್ ಮಾಡಿದ್ದಾಯ್ತು. ಇವಾಗ ನಮ್ಮ ಬಾಸ್ ಕರ್ಕೊಂಡು ಹೋಗೋ ಟೈಮ್ ಬಂತು ನಾಷ್ಟ ಮಾಡೋಕ್ಕೆ. ಈಗ ಫುಲ್ ಮೊದಲು ಬಿಲ್ಲೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗಿ ಇಬ್ಬರು ಕೂಡಿ ನಾಷ್ಟ ಮಾಡಿದ್ವಿ. ನಾನು ಮಾಡಿದೆ ಇವತ್ತು ಒಂದು ಜೊತೆ. ಅದನ್ನ ಮುಗಿಸ್ಕೊಂಡು 10 ಸಕ್ರೆ ಚೀಲನ ಅನ್ಲೋಡ್ ಮಾಡಿ 5 ಪೇಪರ್ ಬಂಡಲ್ನು ಅನ್ಲೋಡ್ ಮಾಡಿಕೊಂಡೆ. ಅದನ್ನ ಮುಗಿಸ್ಕೊಂಡು ಮನೆ ಕಡೆ ಬರಾಕತ್ತಿದ್ದೆ. ಬಾಸು ಇವತ್ತು ಮತ್ತು ಸ್ವಲ್ಪ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿದ್ರು, ಗೋಲಾ ಐಸು. ಅದನ್ನು ತಿಂದಿದ್ದ ಖುಷಿಗೆ ಯಾವ ಥರ ಮಾಡಿದ್ನಂದ್ರೆ ನೀವು ನೋಡಿ ನಗ್ತಿರೋ ಒಂದ್ಸರಿ ನೋಡ್ರಿ ಹೆಂಗೆ ಮಾಡ್ತಾವನೆ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ.